ಸಿಎಂ ಜೊತೆಗೆ ಗೃಹ ಮಂತ್ರಿಗಳು ಚರ್ಚೆ ಮಾಡಿದ್ರು. ಇದೀಗ ಸರ್ಕಾರ ಸೂರಜ್ ರೇವಣ್ಣ ಕೇಸ್ಗೆ ಸಂಬಂಧಪಟ್ಟಂತೆ ಸಿಐಡಿ ಎಂಟ್ರಿ ಆಗುತ್ತೆ ಅಂತ ಹೇಳಿದೆ. ಸಿಐಡಿಗೆ ವಹಿಸಿ ಡಾಕ್ಟರ್ ಜಿ ಪರಮೇಶ್ವರ್ ಆದೇಶವನ್ನ ಹೊರಡಿಸಿದ್ದಾರೆ. ಸೂರಜ್ ರೇವಣ್ಣ ಕೇಸ್ ಸಿಐಡಿಗೆ ವರ್ಗಾವಣೆ ಆಗುತ್ತೆ. ರಾಜ್ಯ ಸರ್ಕಾರದಿಂದ ಹೊರ ಬಿದ್ದಿದೆ ತೀರ್ಮಾನ. ಸೂರಜ್ ಕೇಸ್ನ ಸಿಐಡಿಗೆ ಕೊಡೋ ನಿರ್ಧಾರ ಮಾಡಿದ್ದಾರೆ. ಸಿಐಡಿಗೆ ವಹಿಸುವ ಸಂಬಂಧ ಸಿಎಂ ಜೊತೆ ಚರ್ಚೆಯನ್ನ ಗೃಹ ಸಚಿವರು ನಡೆಸಿದ್ದು, ಇದೀಗ ಸಿಎಂ ಕೂಡ ಅಸ್ತು ಅಂದಿದ್ದಾರೆ. ಸೂರಜ್ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನ ಈಗ ಸಿಐಡಿ ತನಿಖೆಗೆ ಕೊಟ್ಟು ಆದೇಶವನ್ನ ಮಾಡಲಾಗಿದೆ. ಗೃಹ ಸಚಿವ ಜಿ ಪರಮೇಶ್ವರ್ ಈ ಕುರಿತು ಘೋಷಣೆಯನ್ನ ಮಾಡಿದ್ದಾರೆ. ಇಡೀ ಕುಟುಂಬನೇ ಈಗ ಕಾನೂನಿನ ಕುಣಿಕೆ ತೂಗುಗತ್ತಿ ಆಗಿದೆ. ಒಬ್ಬರಾದ ನಂತರ ಒಬ್ರು ಲೈಂಗಿಕ ದೌರ್ಜನ್ಯದ ಕಂಟಕ ಅಂಟ್ಕೊಂಡ್ಬಿಟ್ಟಿದೆ ರೇವಣ್ಣ ಅವರ ಕುಟುಂಬಕ್ಕೆ. ಇವರೇ ಮಾಡ್ಕೊಂಡಿದ್ದು ಸ್ವಯಂಕೃತ ಅಪರಾಧಗಳಿದು. ಸದ್ಯ ಬೆಳವಣಿಗೆಗಳಾಗ್ತಾ ಇದೆ. ಇತ್ತ ಸೂರಜ್ ರೇವಣ್ಣಗೆ ಮೆಡಿಕಲ್ ಟೆಸ್ಟ್ ನಡೆದ ಬೆನ್ನಲ್ಲೇ ಸಂತ್ರಸ್ತನಿಗೆ ಮೆಡಿಕಲ್ ಟೆಸ್ಟ್ ಕೂಡ ಆಗ್ತಿದ್ದು, ಇತ್ತ ರಾಜ್ಯ ಸರ್ಕಾರ ಮಹತ್ವದ ಆದೇಶವನ್ನ ಹೊರ ಬಿದ್ದಿದೆ. ಸೂರಜ್ ರೇವಣ್ಣ ಕೇಸ್ ಈಗ ಸಿಐಡಿ ವಶಕ್ಕೆ. ಒಂದಾದ್ಮೇಲೆ ಒಂದು ಕೇಸ್ ನೋಡಿ. ಈಗಾಗಲೇ 23 ದಿನದಿಂದ ಪ್ರಜ್ವಲ್ ರೇವಣ್ಣ ಕಸ್ಟಡಿ, ಪರಪ್ಪನ ಅಗ್ರಹಾರ, ತನಿಖೆ, ಮಹಾಜರು ಅಂತ ಓಡಾಡ್ತಾ ಇದ್ದಾರೆ. ಇನ್ನ ಅದ್ಯಾವುದ್ರಿಂದಲೂ ಸುಧಾರಿಸ್ಕೊಂಡೇ ಇಲ್ಲ. ಆಲ್ರೆಡಿ ಇನ್ನೊಬ್ಬ ದೊಡ್ಡ ಮಗ ಸೂರಜ್. ಹಿಂದೆ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಇವ್ರು ಮಾತನಾಡುವಾಗ ನಾನು ಕೇಳಿದ್ದೆ, ಮಾಧ್ಯಮದವ್ರು ಕೇಳಿದ ಪ್ರಶ್ನೆಗೆ, ನಿಮ್ಮ ಕೇಸ್ ಮೀನ್ಸ್ ನಿಮ್ಮ ತಮ್ಮನ ಕೇಸನ್ನ ನೋಡಿದ್ರೆ ಏನ್ ಹೇಳ್ತೀರಾ ಅಂತ. ಸೊ ಆ ವಿಚಾರ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನೇನು ಮಾತನಾಡಲ್ಲ, ಕಾನೂನಿದೆ ತನಿಖೆ ಮಾಡುತ್ತೆ ಅಂತ. ಈಗ ನಿಮ್ಮ ಕೇಸ್ನು ಕೂಡ ಕಾನೂನಲ್ಲೇ ತನಿಖೆ ಮಾಡಬೇಕು, ಕಾನೂನಾತ್ಮಕವಾಗಿ ಹೋರಾಡಬೇಕು. ತಮ್ಮನ ಪರವಾದ ಒಂದೇ ಒಂದು ಹೇಳಿಕೆಯನ್ನು ಕೊಟ್ಟಿರ್ಲಿಲ್ಲ ಆಗ. ಯಾಕಂದ್ರೆ ಇವ್ರಿಗೂ ಗೊತ್ತಿತ್ತು ಅನ್ಸುತ್ತೆ, ನಾನು ಒಂದಲ್ಲ ಒಂದಿನ ಹೊರಬರ್ತೀನಿ, ಈ ಒಂದು ವಿಚಾರ ಹೊರ ಬರುತ್ತೆ, ಬೆಳಕಿಗೆ ಬರುತ್ತೆ ಅಂತ. ಸೊ ಆ ಹಿನ್ನೆಲೆ ಮೋಸ್ಟ್ಲಿ ಸುಮ್ಮನಿದ್ರ ಅನ್ಸುತ್ತೆ. ಈಗ ಸಿಎಂ ಜೊತೆಗೆ ಮಾತನಾಡಿ ಗೃಹ ಸಚಿವರು ಒಂದು ನಿರ್ಧಾರ ಕೈಗೊಂಡಿದ್ದಾರೆ. ಸಿಐಡಿಗೆ ಇದನ್ನ ವಹಿಸಬೇಕು ಅಂತ ಸರ್ಕಾರ ಒಂದು ಟೀಮ್ ರಚನೆ ಕೂಡ ಆಗುತ್ತೆ. ಈಗ ಸಿಐಡಿ ಅಧಿಕಾರಿಗಳ ಟೀಮ್ ರಚನೆ ಆಗುತ್ತೆ, ಕೆಲಸ ಮಾಡಬೇಕು ಈ ತನಿಖೆಯ ಕುರಿತಾಗಿ ವರ್ಕ್ ಮಾಡೋಕೆ. ಸದ್ಯ ಸಿಐಡಿಗೆ ವಹಿಸಿದೆ ಸರ್ಕಾರ. ಸೂರಜ್ ರೇವಣ್ಣ ಕೇಸ್ ಅನ್ನ ಸಿಐಡಿಗೆ ಕೊಟ್ಟಿದ್ದಾರೆ. ಕೂಲಂಕುಷವಾಗಿ ತನಿಖೆ ಆಗಬೇಕು ಅಂತ. ಈ ಅಸಹಜ ಲೈಂಗಿಕ ಪ್ರಕರಣ, ಹೆಣ್ಣು ಮಕ್ಕಳನ್ನ ಲೈಂಗಿಕವಾಗಿ ಬಳಸ್ಕೊಳ್ಳೋದು, 2-3 ಸಾವಿರ ಹೆಣ್ಮಕ್ಳಿಗೆ ಅನ್ಯಾಯ ಮಾಡಿರೋದು, ಇದೆಲ್ಲ ನೋಡ್ತಾ ಇದ್ರೆ ನಿಜಕ್ಕೂ ನಾಚಿಕೆ ಆಗಲ್ವಾ ಅಂತ ಅನ್ಸುತ್ತೆ. ನಾಚಿಕೆ ಆಗಲ್ವಾ ಇವ್ರುಗಳೆಲ್ಲ ದೊಡ್ಡ ಗಣ್ಯ ವ್ಯಕ್ತಿಗಳ ಮಕ್ಕಳು, ಮಾಜಿ ಪ್ರಧಾನಿಯ ಮೊಮ್ಮಕ್ಕಳು ಇವರು. ಪಾಪ ಅವ್ರ ಹೆಸರು ಇಲ್ಲಿ ಎಳತ್ತರ ತಪ್ಪಾಗತ್ತೆ. ಅವ್ರಿಗೇನ್ ಗೊತ್ತಿರತ್ತೆ, ಅವ್ರೇನ್ ಹೇಳಿರ್ತಾರೆ ಈ ತರನೆಲ್ಲ ನೆಟ್ಕೊಳ್ಳಿ ಅಂತ. ಬಟ್ ಏನಾಗಿದೆ ಗೊತ್ತಿಲ್ಲ ಈ ಫ್ಯಾಮಿಲಿಗೆ. ತಮ್ಮ ನೋಡಿದ್ರೆ 2-3 ಸಾವಿರ ಜನ ಹೆಣ್ಮಕ್ಳ ಜೀವನದಲ್ಲಿ ಆಟ ಆಡಿದ್ದಾರೆ. ನೋಡ್ತಾ ಇದ್ರೆ ಇದು ಅಧಿಕೃತವಾದ ಆದೇಶದ ಕಾಪಿಯನ್ನ ನಾವು ನಿಮಗೆ ತೋರಿಸ್ತಾ ಇರೋದು. ಸಿಐಡಿಗೆ ವಹಿಸಿರುವಂತಹ ಕಾಪಿ ಇದು, ಅಧಿಕೃತವಾದ ಕಾಪಿ. ಅಲ್ಲಿ 377, 342 ಹಾಗೆ 506 ಈ 3 IPC ಸೆಕ್ಷನ್ ಮೆನ್ಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ 341 ಕೂಡ ಅಲ್ಲಿ ಮೆನ್ಷನ್ ಮಾಡಿರೋದು ನಾವು ಗಮನಿಸಬಹುದು. ಸಿಐಡಿಗೆ ವರ್ಗಾವಣೆ ಮಾಡಿರೋ ಅಧಿಕೃತವಾದ ಕಾಪಿಯನ್ನ ನೀವು ನೋಡ್ತಾ ಇದ್ದೀರಾ. ನಾನು ಹೇಳ್ತಾ ಇದ್ದೆ, ನಿಜಕ್ಕೂ ಇಂತಹ ರಾಜಕಾರಣಿಗಳಿಗೆ ನಾಲಾಯಕ್ ಅಂತಾನೆ ಹೇಳ್ಬೋದು. ಇವರೆಲ್ಲ ಆ ಸ್ಥಾನಕ್ಕೆ ಹೋಗೋಕೆ ನಾಲಾಯಕ್. ಇವ್ರನ್ನ ನೋಡ್ಕೊಂಡು ಜನ ಅದೇನ್ ಕಲಿತಾರೋ ದೇವರಾಣೆಗೂ ನನಗಂತೂ ಗೊತ್ತಿಲ್ಲ. ಒಬ್ರಾದ್ಮೇಲೆ ಒಬ್ರು ಇದೇನ್ ಅಸಹ್ಯ ಅನ್ಸಲ್ವಾ ಇವ್ರಿಗಾದ್ರು? ಅಸಹಜ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ. ಆತನ ಮೈ ತುಂಬಾ ಕಚ್ಚಿ ಗಾಯ ಮಾಡಾಕಿದಾರಂತೆ. ಶೇಮ್ ಅನ್ಸಲ್ವಾ ನಿಮ್ಗೆ? MLC ಆಗಿದ್ದು ರಾಜ್ಯ ಅಲ್ಲ, ದೇಶದ ಜನ ನೋಡ್ತಾ ಇರ್ತಾರೆ. ದೊಡ್ಡ ಮನೆಯವರು, ದೊಡ್ಡ ಕುಟುಂಬ ಅಂತ ಹೇಳ್ಕೊಂಡ್ರೆ ಹೆಸರಿಗಷ್ಟೇ ಅಲ್ಲ, ದೊಡ್ಡತನವನ್ನ ಹಂಗೆ ಉಳಿಸ್ಕೊಳ್ಬೇಕು ನಾಯಕರುಗಳಾದವರು. ನಮ್ಗೆ ಅಸಹ್ಯ ಆಗತ್ತಲ್ಲ ನಿಮ್ಮ ಸುದ್ದಿಗಳನ್ನ ಓದ್ಬೇಕು ಅಂದ್ರೆ. ಬೆಳಗಾದ್ರೆ ಲೈಂಗಿಕ ದೌರ್ಜನ್ಯ,
ಪುರುಷನ ಮೇಲೆ ದೌರ್ಜನ್ಯ. ಮಹಿಳೆಯರಿಗಿರ್ಲಿ, ಪುರುಷರಿಗೂ ಸ್ವಾತಂತ್ರ್ಯ ಇಲ್ವಲ್ಲ ಈಗ. ಪುರುಷರ ಜೀವನಕ್ಕೂ ಈಗ ಬೆಲೆ ಇಲ್ಲ. ಅವ್ರ ಜೊತೆಗೂ ಆಟ ಆಡದೆ ಮಹಿಳೆಯರು ಹೆದರ್ಕೋತಾ ಇದ್ರು ಹಿಂದೆಲ್ಲ. ಇದ್ರ ಜೊತೆಗೆ ಪುರುಷರು ಭಯ ಪಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾರ್ಯಾರು ಹೆಂಗಿರ್ತಾರೆ ಯಾರಿಗ್ ಗೊತ್ತು. ನಾಳೆ ಕೆಲಸ ಕೇಳ್ಕೊಂಡು ಹೋದಾಗ ನಮ್ಮ ಜೊತೆಗೆ ಹೆಂಗ್ ನಡೆಸ್ಕೊಳ್ತಾರೋ ಅನ್ನೋ ಭಯ ಇರುತ್ತೆ ಅವರಿಗೆ. ನೀವೆಲ್ಲ ನಾಯಕರುಗಳು, ನಿಮ್ಮನ್ನ ಪರಿಪಾಲನೆ ಮಾಡಿದ್ರೆ ದೇವರೇ ಗತಿ, ದೇವರೇ ಕಾಪಾಡಬೇಕು. ಖಂಡಿತ ಇದೇನು ಬೇಕಂತ ಮಾಡ್ತಿರೋ, ವಿವಾದಗಳಾಗಬೇಕು, ಸುದ್ದಿಯಲ್ಲಿ ಇರೋಣ ಅಂತ ಮಾಡ್ತಿರೋ ಗೊತ್ತಿಲ್ಲ. ಸಲಿಂಗ ಕಾಮ, ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ ಸೂರಜ್ ರೇವಣ್ಣ ಮೇಲಿರೋದು. ಜೆಡಿಎಸ್ ಎಂಎಲ್ಸಿ ಸೂರಜ್ ರೇವಣ್ಣಗೆ ಮೆಡಿಕಲ್ ಟೆಸ್ಟ್ ಅನ್ನ ನಡೆಸಿದ್ದಾರೆ. ಕೋರ್ಟ್ ಹಾಜರುಪಡಿಸಬೇಕಾಗಿತ್ತು. ಸೊ ಹಾಗಾಗಿ ಸುಮಾರು 20 ನಿಮಿಷಗಳ ಕಾಲ ಮೆಡಿಕಲ್ ಟೆಸ್ಟ್ ನಡೆದಿದೆ. ಸೂರಜ್ ರೇವಣ್ಣಗೆ ಖಾಕಿ ತಮ್ಮ ಜೀಪ್ನಲ್ಲೇ ಕರೆದುಕೊಂಡು ಹೋಗಿ, ಸ್ಪೆಷಲ್ ಟ್ರೀಟ್ಮೆಂಟ್ ಏನಿಲ್ಲ, ತಮ್ಮ ಜೊತೆಗೆ ಕರ್ಕೊಂಡು ಹೋಗಿ 20 ನಿಮಿಷಗಳ ಕಾಲ ಮೆಡಿಕಲ್ ಚೆಕಪ್ ಮಾಡಿಸಿದ್ದಾರೆ. ಸಲಿಂಗ ಕಾಮ, ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಸರಿಸುಮಾರು 20 ನಿಮಿಷಗಳ ಕಾಲ ಟೆಸ್ಟ್ ನಡೆದಿದೆ. ಅಸಹಜ ಲೈಂಗಿಕ ದೌರ್ಜನ್ಯ ಅನ್ನೋ ಕೇಸ್ನಲ್ಲಿ ಸಿಐಡಿ ತನಿಖೆಗೆ ಒಂದು ಕಡೆ ಆಗ್ರಹಿಸಿದ್ರು ಅಂತ ಈಗಾಗಲೇ ಸರ್ಕಾರ ಸಿಐಡಿಗೆ ವಹಿಸಿದೆ. ಇತ್ತ ಅದೇ ಕೇಸ್ಗೆ ಸಂಬಂಧಪಟ್ಟಂತೆ ಸೂರಜ್ ರೇವಣ್ಣ ಇವರಿಗೆ ಮೆಡಿಕಲ್ ಚೆಕಪ್ ಕೂಡ ಆಗಿದೆ. ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಆಗಿರುವಂತ ಮೆಡಿಕಲ್ ಚೆಕಪ್ ಇದು ಮುಗಿದಿದೆ ಆಲ್ರೆಡಿ. ಮೆಡಿಕಲ್ ಚೆಕಪ್ ಸರಿ ಸುಮಾರು 20 ನಿಮಿಷ, ಅರ್ಧ ಗಂಟೆಗಳ ಕಾಲ ಮೆಡಿಕಲ್ ಚೆಕಪ್ ಅನ್ನ ಮಾಡಿದ್ದಾರೆ. ಅವ್ರು ನಿನ್ನೇನು ಬೆಂಗಳೂರಿಗೂ ಕರೆತರೋ ಸಿದ್ಧತೆಯನ್ನ ಮಾಡ್ಕೊಳ್ತಿರ್ತಾರೆ ಪೊಲೀಸರು. ಇತ್ತ ಸಿಐಡಿಗೆ ವಹಿಸಿರೋ ಒಂದು ಅಧಿಕೃತ ಆದೇಶವನ್ನ ನೀವು ನೋಡಬಹುದು, ಕಾಪಿಯನ್ನ. ಸೊ ನಾನು ಹೇಳ್ತಾ ಇದ್ದೆ ರಾಜಕಾರಣಿಗಳಿಗೆಲ್ಲ ಏನಾಗಿದೆ ಅಂತ. ನಿಮ್ಗಳಿಗೆಲ್ಲ ಯಾಕೆ ಓಟ್ ಹಾಕ್ಬೇಕು, ಯಾಕೆ ಸೆಲೆಕ್ಟ್ ಮಾಡಬೇಕು, MLC ಯಾಕೆ ಮಾಡಬೇಕು, ಅವ್ರವರೇ ಓಟ್ ಹಾಕಿ ನಿಮ್ಮನ್ನ ಗೆಲ್ಸಿ ಏನೋ ಮಾಡಿ ದಬಾಗ್ತೀರಾ ಅಂತ ನಿಮ್ಮನ್ನೆಲ್ಲ ಆಯ್ಕೆ ಮಾಡಿದ್ರೆ ಈ ತರ ಛೀಮಾರಿ ಹಾಕಿಸ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದೀರಾ. ಆ ಹಾಸನ ಅನ್ನೋಕೆ ಒಂದು ಕಪ್ಪು ಚುಕ್ಕಿ ತಂದುಬಿಟ್ರಿ ನೀವು. ಹಾಸನ ಭದ್ರವಾಗಿ ಇಟ್ಕೊಂಡಿದಂತ ಕೋಟೆ ಅದು. ದೇವೇಗೌಡರು ಪಾಪ ಸಾಕಷ್ಟು ಕನಸನ್ನ ಹೊತ್ತು ಪಕ್ಷವನ್ನ ಕಟ್ಟಿ ಬೆಳೆಸಿ ಇಲ್ಲಿವರೆಗೂ ತಂದವರು. ಸೊ ನಿಮ್ಮ ಆಟ ಟೋಪುಗಳನ್ನೆಲ್ಲ ನೋಡ್ತಾ ಇದ್ರೆ ಅವ್ರ ಮೇಲೆ ನಮಗ್ ಬೇಸರ ಆಗುತ್ತೆ. ನಿಮ್ಮ ಮೇಲಂತೂ ಅಲ್ಲ, ನಿಮ್ಮ ಮೇಲೆ ಅಸಹ್ಯ ಅನ್ಸತ್ತೆ. ನೀವೆಲ್ಲ ನಾಯಕರ ಅಂತ ಅನ್ಸತ್ತೆ ಒಂದು ಕ್ಷಣ. ಇಡೀ ಕುಟುಂಬಕ್ಕೆ ಕುಟುಂಬನೇ ಈಗ ಕಂಬಿಯಿಂದ ಹೋಗ್ಬಿಡ್ತಿರಲ್ಲ. ನಿಮ್ಮನ್ನ ನಂಬ್ಕೊಂಡಿರೋ ಕ್ಷೇತ್ರದ ಜನಗಳು ಎಲ್ಲ ಏನು ಮಾಡ್ತಾರೋ ದೇವರೊಬ್ಬನೇ ಬಲ್ಲ. ಸದ್ಯ ಅಂತೂ ಸಿಬಿಐ ತನಿಖೆಗೆ ವಹಿಸಿ ಆದೇಶವನ್ನ ಸರ್ಕಾರ ಕೊಟ್ಟಿದೆ. ಆ ಆದೇಶದ ಕಾಪಿಯನ್ನ ಕೂಡ ನೀವು ನೋಡ್ತಾ ಇದ್ದೀರಾ ಟಿವಿ ಸ್ಕ್ರೀನ್ ಮೇಲೆ. ಸಿಎಂ ಜೊತೆಗೆ ನಿರಂತರ ಚರ್ಚೆ ನಿನ್ನೆಯಿಂದ ನಡೆಸಿದ್ರು. ನಿನ್ನೆ ಸ್ವತಃ ಜಿ ಪರಮೇಶ್ವರ್ ಅವರೇ ಹೇಳ್ತಾ ಇದ್ರು ಇನ್ನು ಯಾವುದೇ ಕೇಸ್ ಕೂಡ ಇಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಸೊ ನೋಡೋಣ, ಯಾರಾದ್ರೂ ಕಂಪ್ಲೇಂಟ್ ಕೊಟ್ರೆ ಕಂಪ್ಲೇಂಟ್ ಅನ್ನ ತಗೊಂಡು ಅದಾದ ನಂತರ ಏನ್ ಮಾಡ್ಬೇಕು